ಎಕ್ಸಾಮ್ ಟೈಮಲ್ಲಿ ನಿನ್ಗೆ ಅನ್ನಿಸಬಹುದು ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ. ಆಗ ಅಂದ್ಕೋ, ಈ ಜೀವನ ನಿನ್ಗೆ ಏನಾದ್ರೂ ಮಾಡಿ ತೋರ್ಸೋಕೆ ಒಂದ್ ಅವಕಾಶ ಕೊಟ್ಟಿದೆ. ಇವತ್ತಿನ ನಿನ್ನ ಪ್ರಯತ್ನನೇ ನಾಳೆ ನಿನ್ನ ಜೀವನಕ್ಕೆ ಬೆಳಕು ಕೊಡೋದು. ಇವತ್ ನೀನ್ ಬುಕ್ಸ್ ಜೊತೆ ಕಳಿತಿರೋ ಆ ಲೇಟ್ ನೈಟ್ಸ್ ನೀನ್ ಏನು ಅಂತ ತೋರ್ಸುತ್ತೆ. ನಿನ್ನ ಮನಸ್ಸಿನ ದಾರಿಯಲ್ಲಿ ಹೋಗ್ತಾನೆ ಇರೋ. ಆಗ ಎರಡು ಸಾಧ್ಯತೆ ಇದೆ. ಹೋಗ್ತಾ ಹೋಗ್ತಾ ನಿನ್ನ ಗುರಿಯನ್ನ ಮುಟ್ತೀಯಾ, ಅಥವಾ ಜೀವನದಲ್ಲಿ ಮುಂದೆ ಸಾಗೋದು ಹೇಗೆ ಅಂತ ಕಲಿತೀಯಾ. ವಾರಗಳು ತಿಂಗಳುಗಳು ಕಳೀತಿದೆ, ನಿನ್ನಲ್ಲಿ ಏನು ಬದಲಾವಣೆ ಆಗದೆ ಮೊದ್ಲು ಹೇಗಿದ್ದೋ ಈಗ್ಲೂ ಅದೇ ರೀತಿ ಇದೆಯಾ. ಮೊದ್ಲು ನಿನ್ನಲ್ಲಿ ಏನ್ ಕಡಿಮೆ ಆಗಿತ್ತೋ ಈಗ್ಲೂ ಅದೇ ಇರುತ್ತೆ. ಯಾಕೆ ಗೊತ್ತಾ, ನೀನ್ ಬದ್ಲಾಗ್ಬೇಕು ಅಂತ ಅಂದ್ಕೊಂಡೇ ಇಲ್ಲ. ದಿನಗಳು ಬದ್ಲಾಗ್ತಿದ್ದಂಗೆ ನಿನ್ನ ಜವಾಬ್ದಾರಿ ಬದ್ಲಾಗಲ್ಲ. ಈಗಿರೋ ಕೆಲ ದಿನಗಳಲ್ಲಿ ನೀನ್ ಏನ್ ಮಾಡ್ಬೇಕಂದ್ರೆ, ಒಂದು ವರ್ಷದಲ್ಲಿ ಮಾಡ್ದಿರೇ ಇರೋ ಕೆಲ್ಸವನ್ನ ಈ ಕೆಲ ದಿನಗಳಲ್ಲಿ ನೀನ್ ಮಾಡ್ಲೇಬೇಕು. ಮೊದ್ಲು ನಿನ್ನ ಮನಸ್ಸಲ್ಲಿ ಒಂದನ್ನ ಹೇಳ್ಕೊ, ನನ್ನ ಹತ್ರ ಇರೋದೇ ಸ್ವಲ್ಪ ದಿನಗಳಷ್ಟೇ. ಈ ಇರೋ ಕೆಲ ದಿನಗಳಲ್ಲೇ ನಾನ್ ಅಂದ್ಕೊಂಡಿರೋದ್ನ ಪಡ್ಕೊಳ್ಳೇಬೇಕು ಅಂತ. ಬೇಕಿದ್ರೆ ಇರೋ ಕೆಲ ದಿನಗಳನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ನಲ್ಲಿ ಕಳಿಬಹುದು. ಬೇಕಿದ್ರೆ ನಿನ್ನ ಕನಸನ್ನ ಹಾಗೆ ನೋಡ್ಕೊಂಡಿರೋ. ಆದ್ರೆ ಈಗ ಟೈಮ್ ಬಂದಿದೆ. ಮೊಬೈಲ್ ಅನ್ನ ಪಕ್ಕಕ್ಕಿಟ್ಟು ಓದೋಕೆ ಮೊಬೈಲ್ ನ ಯೂಸ್ ಮಾಡೋದಿದ್ರೆ ನೀನ್ ಮೊಬೈಲ್ ನ ಯೂಸ್ ಮಾಡ್ಬೇಕೆ ಹೊರತು ಮೊಬೈಲೇ ನಿನ್ನನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡಬಾರ್ದು. ಮೊದಲು ಲೈಫಲ್ಲಿ ಡೆಡಿಕೇಶನ್ ಅಂಡ್ ಡಿಸಿಪ್ಲಿನ್ ಎರಡೂ ಇರಬೇಕು. ಮೊದಲು ನಿನ್ನ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಾ. ಜಸ್ಟ್ ಒಂದು ತಿಂಗಳು ರೂಮ್ ಒಳಗಡೆ ಬಂದಿಯಾಗು. ಈ ಒಂದು ತಿಂಗಳು ಫ್ರೆಂಡ್ಸು, ರಿಲೇಟಿವ್ಸ್, ಪಾರ್ಟಿ ಎಲ್ಲವನ್ನ ಅಂದ್ರೆ ಎಲ್ಲವನ್ನ ಬಿಟ್ಬಿಡು. ಈ ಒಂದು ತಿಂಗಳು ಈ ಜಗತ್ತಲ್ಲೇ ನೀನಿಲ್ಲ ಅಂದ್ಕೋ. ನಿನ್ನ ಮನಸ್ಸನ್ನ ನಿನ್ನ ಗುರಿ ಕಡೆ ಇರಬೇಕು. ಕೇವಲ ನಿನ್ನ ಫೋಕಸ್ ನಿನ್ನ ಪ್ರಯತ್ನದ ಕಡೆ ಮಾತ್ರ ಇರ್ಲಿ. ಈ ಒಂದು ತಿಂಗಳು ನೀನ್ ಪ್ರಯತ್ನ ಪಟ್ಟು ಹೊರಗಡೆ ಬಂದಾಗ ಆ ಸಕ್ಸಸ್ ಕೂಡ ನಿಮ್ ಮನೆ ಬಾಗಿಲನ್ನ ತಟ್ಟುತ್ತೆ. ಪ್ರತಿದಿನ ಬೆಳಗ್ಗೆ ಒಂದು ಬುಕ್ ನಲ್ಲಿ ಒಂದು ಪೇಜ್ ಅಲ್ಲಿ ಬರೀ ಇವತ್ತು ಏನನ್ನೆಲ್ಲ ಓದ್ಬೇಕು ಅಂತ. ಆ ಚಾಪ್ಟರ್ಸ್ ಓದಿ ಮುಗಿದ್ಮೇಲೆ ಅದಕ್ಕೆ ಟಿಕ್ ಮಾಡು. ಎಲ್ಲಿವರೆಗೂ ನೀನ್ ಅಂದ್ಕೊಂಡಷ್ಟು ಕಂಪ್ಲೀಟ್ ಆಗಲ್ವೋ ಅಲ್ಲಿವರೆಗೂ ಮಲ್ಗೋ ಆಗಿಲ್ಲ. ನಿನ್ನ ಮೈಂಡ್ ನ ಬ್ಯಾಕ್ ಎಂಡ್ ಅಲ್ಲಿ ಒಂದನ್ನ ಫಿಕ್ಸ್ ಮಾಡ್ಕೋ. ಇನ್ನು ನಿನ್ನ ಹತ್ರ ಎಷ್ಟು ಟೈಮ್ ಇದೆ, ಇನ್ನೆಷ್ಟು ಚಾಪ್ಟರ್ಸ್ ಓದ್ಬೇಕು ಅನ್ನೋ ಕ್ಯಾಲ್ಕುಲೇಷನ್ ಇರ್ಲಿ. ಈ ಟೈಮ್ ನಿನ್ನನ್ನ ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡುತ್ತೆ ಅಂದ್ರೆ ಅದು ಸುಳ್ಳು. ಯಾರು ಈ ಟೈಮ್ ನ ಸರಿಯಾಗಿ ಉಪಯೋಗಿಸ್ಕೊಳ್ತಾರೋ ಅವ್ರು ಮಾತ್ರ ಸಕ್ಸಸ್ಫುಲ್ ಪರ್ಸನ್ ಆಗೋಕೆ ಸಾಧ್ಯ. ಅದಕ್ಕೆ ನಿನ್ನ ಪ್ರತಿ ದಿನ, ಪ್ರತಿ ಗಂಟೆ ನಿನ್ನ ಏಮ್, ನಿನ್ನ ಉದ್ದೇಶದ ಬಗ್ಗೆ ಫೋಕಸ್ ಮಾಡು. ಒಂದೊಂದ್ ಸತಿ ಓದೋಕೆ ನೀನ್ ಒಬ್ಬಂಟಿ ಆದ್ರೂ ಸರಿ, ನಿನ್ಗೆ ಅಳಬೇಕಂದ್ರೆ ಹತ್ತು ಬಿಡು, ಆದ್ರೆ ಬಿಟ್ಕೊಡ್ಬೇಡ. ಓಡ್ತಾ ಮುಂದಕ್ಕೆ ಹೋಗ್ತಿರೋ. ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ನ ಸ್ಟೋರಿನ ಅವರೇ ಬರ್ಕೊಳ್ಬೇಕು. ಇವತ್ತು ನಿನ್ನ ಜೀವನ ಎಷ್ಟೇ ಬಡತನದಲ್ಲಿರ್ಲಿ, ಆದ್ರೆ ಮುಂದೆ ನಿನ್ನ ಲೈಫ್ ಈ ರೀತಿ ಇರಬಾರ್ದು. ಯಾರೋ ಬರ್ತಾರೆ ನಿನ್ ಲೈಫ್ ನ ಬದಲಾಯಿಸೋಕೆ ಅಂದ್ಕೊಳ್ಬೇಡ. ಆ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ನಿನಗ್ ಮಾತ್ರನೇ. ಲಕ್ನ ನಂಬಿ ಬದುಕ್ಬೇಡ, ಪ್ರಯತ್ನನ ನಂಬೋ. ಯಾಕಂದ್ರೆ ಲಕ್ ಬೇಕಾದ್ರೆ ಕೈ ಕೊಡಬಹುದು, ಆದ್ರೆ ಪ್ರಯತ್ನ ನಿನ್ನ ಕೈ ಹಿಡಿಯುತ್ತೆ. ಲಕ್ 1% ಆದ್ರೆ 99% ಪ್ರಯತ್ನ ಇರ್ಲಿ.